ಪ್ರೀತಿಯ ವಿದ್ಯಾರ್ಥಿಗಳೇ, ಕನ್ನಡ ಸಾಹಿತ್ಯಕ್ಕೆ ಸುಮಾರು 2000 ವರ್ಷಗಳ ಸುದೀರ್ಘವಾದ ಇತಿಹಾಸ ಇದೆ. ಹಲ್ಮಿಡಿ ಶಾಸನದಿಂದ ಪ್ರಾರಂಭಗೊಂಡು ಇಂದಿನವರೆಗೆ ಸಾಹಿತ್ಯ ಸಮೃದ್ಧವಾಗಿ ಬೆಳೆದು ಬಂದಿದೆ. ಕನ್ನಡ ಸಾಹಿತ್ಯವನ್ನು ಪ್ರಾಚೀನ ಕನ್ನಡ ಸಾಹಿತ್ಯ, ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಮತ್ತು ಹೊಸಗನ್ನಡ ಸಾಹಿತ್ಯ ಅಂತ ಹೇಳಿಕೊಂಡು ಸ್ಥೂಲವಾಗಿ ವಿಭಾಗ ಮಾಡಿಕೊಂಡು ಅಭ್ಯಾಸ ಮಾಡಲಾಗ್ತದೆ. ಸಾಹಿತ್ಯದ ಪ್ರಾರಂಭದಿಂದ 12ನೇ ಶತಮಾನದವರೆಗಿನ ಕಾಲಾವಧಿಯನ್ನು ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ಗುರುತಿಸಿದರೆ, 12ನೇ ಶತಮಾನದಿಂದ 20ನೇ ಶತಮಾನದ ಕೊನೆಯವರೆಗಿನ ಸುದೀರ್ಘವಾದ ಅವಧಿಯನ್ನು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಅಂತ ಗುರುತಿಸ್ತಾರೆ. 20ನೇ ಶತಮಾನದ ನಂತರದ ಕನ್ನಡ ಸಾಹಿತ್ಯವನ್ನು ಹೊಸಗನ್ನಡ ಸಾಹಿತ್ಯ ಅಥವಾ ಆಧುನಿಕ ಕನ್ನಡ ಸಾಹಿತ್ಯ ಅಂತ ಗುರುತಿಸಲಾಗ್ತದೆ. ಇಂಗ್ಲಿಷ್ ಭಾಷೆಯ ಪರಿಣಾಮವಾಗಿ, ಪ್ರಭಾವದಿಂದಾಗಿ ಕನ್ನಡದಲ್ಲಿ ಹೊಸ ಸಾಹಿತ್ಯ ಅನ್ನುವಂಥದ್ದು ಹುಟ್ಕೊಳ್ತದೆ. ಕೇವಲ ಮಹಾಕಾವ್ಯ ಪ್ರಕಾರಗಳಲ್ಲಿ ಮಾತ್ರ ಪ್ರಕಟವಾಗ್ತಾ ಇದ್ದಂತಹ ಕನ್ನಡ ಸಾಹಿತ್ಯ ಹೊಸಗನ್ನಡದ ಸಂದರ್ಭದಲ್ಲಿ ವೈವಿಧ್ಯಮಯವಾಗಿ ಬೆಳೆದು ಬರ್ತದೆ. ಹಲವು ರೂಪಗಳಲ್ಲಿ ಅದು ಪ್ರಕಟಗೊಳ್ಳುತ್ತದೆ. ಭಾವಗೀತೆ, ಕಥೆ, ಕಾದಂಬರಿ, ಪ್ರವಾಸ ಕಥನ, ಪ್ರಬಂಧ, ನಾಟಕ, ಹೀಗೆ ವಿಮರ್ಶೆ, ಹೀಗೆ ಹಲವು ಪ್ರಕಾರಗಳಲ್ಲಿ ಸಾಹಿತ್ಯ ಅನ್ನುವಂಥದ್ದು ಅಭಿವ್ಯಕ್ತಗೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ಸುಮಾರು 150 ವರ್ಷಗಳಲ್ಲಿ ಕನ್ನಡ ಸಾಹಿತ್ಯ ಸಮೃದ್ಧವಾದ ರೀತಿಯಲ್ಲಿ ಬೆಳೆದು ಬಂದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಪ್ರಾಚೀನ ಕನ್ನಡ ಸಾಹಿತ್ಯ ಮತ್ತು ಮಧ್ಯಕಾಲೀನ ಕನ್ನಡ ಸಾಹಿತ್ಯಕ್ಕಿಂತ ಹೆಚ್ಚು ಸಮೃದ್ಧವಾಗಿ ಮತ್ತು ವೈವಿಧ್ಯಮಯವಾಗಿ ಆಧುನಿಕ ಕನ್ನಡ ಸಾಹಿತ್ಯ ಬೆಳೆದು ಬಂದಿದೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಅಂದರೆ, ಹೆಚ್ಚು ಕಡಿಮೆ ಎಲ್ಲರೂ ಸಾಕ್ಷರರಾದದ್ದು, ಅಕ್ಷರಸ್ಥರಾದದ್ದು. ಪ್ರತಿಯೊಬ್ಬ ಸಾಕ್ಷರನೂ ಕೂಡ ತನ್ನ ಭಾವನೆಗಳನ್ನು ತನ್ನದೇ ಆದಂಥ ಭಾಷೆಯಲ್ಲಿ ಅಭಿವ್ಯಕ್ತಿಸಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಯತ್ನ ಮಾಡಿದಾಗ ಈ ಹೊಸಗನ್ನಡ ಸಾಹಿತ್ಯ ಸಮೃದ್ಧವಾದ ರೀತಿಯಲ್ಲಿ ಬೆಳೆದು ಬರಲಿಕ್ಕೆ, ವೈವಿಧ್ಯಮಯವಾಗಿ ಬೆಳೆದು ಬರಲಿಕ್ಕೆ ಕಾರಣ ಆಯಿತು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈ ಆಧುನಿಕ ಕನ್ನಡ ಸಾಹಿತ್ಯವನ್ನು ನವೋದಯ, ಪ್ರಗತಿಶೀಲ, ನವ್ಯ ಮತ್ತು ದಲಿತ ಬಂಡಾಯ ಅಂತಕೊಂಡು ಪ್ರಮುಖವಾಗಿ 4 ರೀತಿಯಲ್ಲಿ ವಿಭಾಗ ಮಾಡಲಾಗ್ತದೆ. 20ನೇ ಶತಮಾನದ ಆದಿಭಾಗದಿಂದ 1940ರವರೆಗೆ ಈ ಕಾಲಾವಧಿಯನ್ನು ಸ್ಥೂಲವಾಗಿ ನವೋದಯ ಅಂತ ಗುರುತಿಸಿದರೆ, 40ರಿಂದ 47ರ ಅವಧಿಯನ್ನು, ಸ್ವಾತಂತ್ರ್ಯದವರೆಗಿನ ಅವಧಿಯನ್ನು ಪ್ರಗತಿಶೀಲ ಅಂತ ಗುರುತಿಸಲಾಗ್ತದೆ. ಸ್ವಾತಂತ್ರ್ಯ ನಂತರದ ಕಾಲಾವಧಿಯನ್ನು 1947ರ ನಂತರ 1950ರಿಂದ ಸಾಮಾನ್ಯವಾಗಿ 75-80ರವರೆಗಿನ ಕಾಲಾವಧಿಯನ್ನು ನವ್ಯ ಅಂತ ಗುರುತಿಸ್ತಾರೆ. 80ರ ನಂತರದ ಕಾಲಾವಧಿಯನ್ನು
ದಲಿತ ಬಂಡಾಯ ಅಂತ ಗುರುತಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕುವೆಂಪು, ಬೇಂದ್ರೆ, ಮಾಸ್ತಿ, ಶಿವರಾಮ್ ಕಾರಂತ್, ಪೂತಿ ನರಸಿಂಹಾಚಾರ್ಯರು, ವಿ.ಸಿ., ಅನಕ್ರ, ತರಾಸು, ಹೀಗೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಹಲವು ರೀತಿಯಲ್ಲಿ ವೈವಿಧ್ಯಮಯವಾಗಿ ಬೆಳೆದು ಬಂದಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಪ್ರಸ್ತುತ ನಾವು ಪ್ರಮುಖ ದಲಿತ ಲೇಖಕರಾದ ದೇವನೂರು ಮಹಾದೇವ ಅವರ ಒಡಲಾಳ ಕಾದಂಬರಿಯನ್ನು ಗಮನದಲ್ಲಿ ಇಟ್ಟುಕೊಂಡು ಅದನ್ನು ಅಭ್ಯಾಸ ಮಾಡಬೇಕಾಗಿದೆ. ಬಂಡಾಯ ಸಾಹಿತ್ಯ ಅನ್ನುವಂಥದ್ದು ಕನ್ನಡದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಂದು ಸಾಹಿತ್ಯ. ಸ್ಥಾಪಿತವಾದ ಏನು ಹಿತಾಸಕ್ತಿಗಳಿದ್ದಾವೆ, ಆ ಸ್ಥಾಪಿತವಾದ ಹಿತಾಸಕ್ತಿಗಳನ್ನು ವಿರೋಧಿಸಿ, ವ್ಯವಸ್ಥೆಯ ಲೋಪದೋಷಗಳನ್ನು ವಿರೋಧಿಸಿ ಈ ಬಂಡಾಯ ಸಾಹಿತ್ಯ ಅನ್ನುವಂಥದ್ದು ಹುಟ್ಟುಕೊಳ್ತದೆ. ಅಕ್ಷರಸ್ಥರಾಗಿರುವಂತಹ ದಲಿತರು ತಮ್ಮ ಭಾವನೆಗಳು, ತಮ್ಮ ಆಲೋಚನೆಗಳು ಕೂಡ ದಾಖಲೆಗೆ ಅರ್ಹ ಅಂತಕೊಂಡು ಹೇಳಿ ಸಾಹಿತ್ಯ ರಚನೆಗೆ ತೊಡಗಿದಾಗ ಈ ದಲಿತ ಸಾಹಿತ್ಯ ಅನ್ನುವಂಥದ್ದು ಹುಟ್ಟುಕೊಳ್ತದೆ. ಅವರು ಸ್ಥಾಪಿತವಾದ ವ್ಯವಸ್ಥೆಯನ್ನು, ಯಾಕೆಂದರೆ ಸ್ಥಾಪಿತವಾದ ವ್ಯವಸ್ಥೆ ಏನಿತ್ತು ಅದು ಸದಾಕಾಲ ದಲಿತರನ್ನು ಶೋಷಣೆಗೆ ಒಳಪಡಿಸ್ತಾ ಇತ್ತು. ಆದರೆ ಅಕ್ಷರಸ್ಥರಾದಂತಹ ದಲಿತರು ತಮಗಾಗ್ತಾ ಇರುವಂತಹ ಶೋಷಣೆಯನ್ನು ತಿಳ್ಕೊಳ್ತಾರೆ, ಆ ಶೋಷಣೆಯನ್ನು ವಿರೋಧಿಸಲಿಕ್ಕೆ ಪ್ರಾರಂಭ ಆಗ್ತಾರೆ. ಅದು ಕೇವಲ ಕ್ರಿಯಾತ್ಮಕವಾಗಿ ಮಾತ್ರ ಅಲ್ಲ, ಬರವಣಿಗೆಯಲ್ಲಿಯೂ ಕೂಡ ಅದನ್ನು ಅವರು ಅಭಿವ್ಯಕ್ತಿಸ್ತಾರೆ. ಹಾಗೆ ಅಭಿವ್ಯಕ್ತಿಸಿದಾಗ ಆ ದಲಿತರು ಬರೆದಂತಹ ಸಾಹಿತ್ಯ ಇದೆಯಲ್ಲ, ಅದು ದಲಿತ ಸಾಹಿತ್ಯ ಅಂತ ಅನ್ನಿಸ್ಕೊಳ್ತದೆ. ಇಲ್ಲಿ ದಲಿತ ಸಾಹಿತ್ಯದಲ್ಲಿ ಹೆಚ್ಚಾಗಿ ನಾವು ಪ್ರತಿಭಟನೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಸಿದ್ಧಲಿಂಗಯ್ಯನವರು ಪ್ರಮುಖ ದಲಿತ ಸಾಹಿತಿಗಳು. ಅವರು ತಮ್ಮ ಕವನಗಳ ಮೂಲಕ, ತಮ್ಮ ಕವಿತೆಗಳ ಮೂಲಕ ದಲಿತರನ್ನ ಜಾಗೃತಿಗೊಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದೇ ಮಾರ್ಗದಲ್ಲಿ ಸಾಗಿ ಬಂದಂಥವರು ದೇವನೂರು ಮಹಾದೇವ ಅವರು ಕನ್ನಡ ಸಾಹಿತ್ಯದಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಒಬ್ಬ ಸಾಹಿತಿ ಅನ್ನೋದನ್ನು ನಾವು ಗಮನಿಸಬೇಕು. ಯಾಕೆಂದರೆ ಅವರು ಬಹಳಷ್ಟನ್ನು ಬರೆದಿಲ್ಲ, ಕೆಲವಷ್ಟನ್ನು ಮಾತ್ರ ಬರೆದಿದ್ದಾರೆ. ಅವರ ಸಾಹಿತ್ಯವನ್ನು ನಾವು ಪುಟಗಳಲ್ಲಿ ಲೆಕ್ಕ ಹಾಕಿದರೆ 1,000 ಪುಟವನ್ನು ದಾಟೋದಿಲ್ಲ. ಹಾಗೆ 1,000 ಪುಟವನ್ನು ದಾಟದೇ ಇದ್ರೂ ಕೂಡ ಅವರು ಬೀರಿರುವಂಥ ಪ್ರಭಾವ ಇದೆಯಲ್ಲ ಕನ್ನಡ ಸಾಹಿತ್ಯದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಪ್ರಿಯರಲ್ಲಿ ಅವರು ಬೀರಿರುವಂಥ ಪ್ರಭಾವ ಇದೆಯಲ್ಲ, ಅದು ಅಗಾಧವಾದದ್ದು ಅನ್ನೋದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಕನ್ನಡ ಸಾಹಿತ್ಯಕ್ಕೆ ಹೊಸ ಆಯಾಮ ನೀಡಿದಂತಹ ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಲೇಖಕರಲ್ಲಿ ದೇವನೂರು ಮಹಾದೇವ ಅವರು ಒಬ್ಬರು. ಅವರು ಅಪಾರವಾದ ಜೀವನಾನುಭವದೊಂದಿಗೆ ಬರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂದರೆ ಒಂದು ಸಾಹಿತ್ಯ, ಗಟ್ಟಿ ಸಾಹಿತ್ಯ ನಿರ್ಮಾಣ ಆಗಬೇಕು ಅಂತ ಇದ್ದರೆ ಅಲ್ಲಿ ಜೀವನಾನುಭವ ಅನ್ನುವಂಥದ್ದು ಇರಬೇಕು.
ಕೇವಲ ಪುಸ್ತಕದಿಂದ ಪಡೆದಂಥ ಅನುಭವ, ಓದಿನಿಂದ ಪಡೆದಂಥ ಅನುಭವ ಇದೆಯಲ್ಲ, ಅದು ಗಟ್ಟಿಯಲ್ಲ. ಬದುಕಿನಲ್ಲಿ ನಾವು ಅನುಭವಿಸಿದಂತಹ ನೋವು ನಲಿವುಗಳೇನಿದೆ, ಬದುಕಿನಿಂದ ನಾವು ಪಡೆದಂತಹ ಅನುಭವ ಏನಿದೆ, ಅದು ನಿಜವಾಗಿಯೂ ಗಟ್ಟಿಯಾಗಿರ್ತದೆ. ಅಂತಹ ಅಪಾರವಾದಂತಹ ಜೀವನಾನುಭವವನ್ನು ಹೊಂದಿ ಅವರು ಸಾಹಿತ್ಯ ರಚನೆಗೆ ತೊಡಗ್ತಾರೆ. ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ದೇವನೂರು ಮಹಾದೇವ ಅವರು ದಲಿತರ ಬದುಕನ್ನು ಅತ್ಯಂತ ಸಮರ್ಥವಾದಂಥ ರೀತಿಯಲ್ಲಿ ಅನಾವರಣ ಮಾಡ್ತಾರೆ. ಸ್ವತಃ ಅವರು ದಲಿತರಾಗಿರ್ತಾರೆ. ಹಾಗಾಗಿ ದಲಿತರ ನೋವೇನು, ದಲಿತರ ನಲಿವೇನು, ದಲಿತರ ಅವಮಾನಗಳೇನು ಅನ್ನೋದು ಅವ್ರಿಗೆ ಗೊತ್ತಿರ್ತದೆ. ಅದನ್ನು ಅವರು ತಮ್ಮ ಸಾಹಿತ್ಯ ಕೃತಿಗಳಲ್ಲಿ ಅತ್ಯಂತ ಸಮರ್ಥವಾದಂಥ ರೀತಿಯಲ್ಲಿ ಅವರು ಅನಾವರಣ ಮಾಡ್ತಾರೆ. ಮತ್ತೆ ಇವರು ತಮ್ಮ ಅಭಿವ್ಯಕ್ತಿಗೆ ಕಥನ ಸಾಹಿತ್ಯವನ್ನೇ ಪ್ರಮುಖವಾಗಿ ಆಯ್ದುಕೊಳ್ತಾರೆ. ಕವಿತೆ ಗಿವಿತೆಗಳನ್ನು ಬರೀಲಿಕ್ಕೆ ಹೋಗೋದಿಲ್ಲ. ಕಥೆಗಳ ಮೂಲಕ ದಲಿತರ ಬದುಕನ್ನು ಅನಾವರಣ ಮಾಡಿಕೊಂಡು ಕಥೆಗಳ ಮೂಲಕವೇ ದಲಿತರ ಬದುಕಿನ ನೋವು ಸಂಕಷ್ಟಗಳನ್ನು ಅನಾವರಣಗೊಳಿಸುವಂತಹ ಪ್ರಯತ್ನ ಅವರು ಮಾಡ್ತಾರೆ. ಬಹುಶಃ ಕಥಾ ಮಾಧ್ಯಮ ಏನಿದೆಯಲ್ಲ, ಆ ಕಥಾ ಮಾಧ್ಯಮಕ್ಕೆ ಒಂದು ಗಟ್ಟಿಯಾದಂತಹ ಇತಿಹಾಸ ಕನ್ನಡದಲ್ಲಿ ಇದೆ. ನಾವೆಲ್ಲ ಚಿಕ್ಕವರಾಗಿದ್ದಾಗ ಅಜ್ಜ ಅಜ್ಜಿ ಹೇಳ್ತಾ ಇದ್ದಂಥ ಕಥೆಗಳನ್ನು ಕೇಳಿ ಬೆಳೆದವರು. ಇವತ್ತೂ ಕೂಡ ಕಥೆಯನ್ನು ನಾವು ಕೇಳಲಿಕ್ಕೆ ಪ್ರಾರಂಭ ಮಾಡಿದರೆ, ಯಾರಾದರೂ ಕಥೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಆ ಕಥೆಯನ್ನು ಕೇಳಲಿಕ್ಕೆ ನಾವೆಲ್ಲ ಕುತೂಹಲದಿಂದ ಕೂತ್ಕೊಳ್ತೇವೆ. ಯಾಕೆಂದರೆ ಕಥೆಗೆ ಅಂತಹ ಒಂದು ಶಕ್ತಿ ಇದೆ. ಪಂಚತಂತ್ರದ ಕಥೆಗಳ ಬಗ್ಗೆ ನೀವು ಕೇಳಿರಬೇಕು. ರಾಜನ ಮೂರ್ಖ ಮಕ್ಕಳು ಕೂಡ ಕಥೆಗಳನ್ನು ಕೇಳೋದ್ರ ಮೂಲಕ ಅವರು ಬುದ್ಧಿವಂತರಾಗಿ, ಪಂಡಿತರಾಗಿ ಪರಿವರ್ತನೆ ಆಗ್ತಾರೆ. ಅಂದರೆ ಕಥೆಗೆ ಅಂತಹ ಒಂದು ಶಕ್ತಿ ಇದೆ. ಅದಕ್ಕಾಗಿ ದಲಿತರ ಬದುಕಿನ ಅನಾವರಣಕ್ಕೆ, ದಲಿತರ ಬದುಕಿನ ನೋವು ಸಂಕಷ್ಟದ ಚಿತ್ರಣಕ್ಕೆ ಕಥೆಯೇ ಪ್ರಮುಖ ಮಾಧ್ಯಮ ಅಂತ ತಿಳ್ಕೊಂಡು ಅವರು ಕಥನವನ್ನೇ ತಮ್ಮ ಪ್ರಮುಖ ಮಾಧ್ಯಮವನ್ನಾಗಿಸಿಕೊಂಡು ಬರೀತಾರೆ. ಈಗಾಗಲೇ ಹೇಳಿರೋ ಹಾಗೆ ಅವರು ತುಂಬ ಬರೀಲಿಕ್ಕೆ ಹೋಗಲಿಲ್ಲ. ಬರೆದಿದ್ದು ಕೇವಲ 3 ಕಥಾ ಸಂಕಲನಗಳನ್ನು ಮಾತ್ರ, 3 ಕೃತಿಗಳನ್ನು ಮಾತ್ರ. ಕಥಾ ಸಂಕಲನಗಳೆಲ್ಲ, ಅದರಲ್ಲಿ ಸಣ್ಣ ಕಾದಂಬರಿಗಳು, ಕಿರು ಕಾದಂಬರಿಗಳು ಕೂಡ ಇದ್ದಾವೆ. ಅದ್ಯಾವುದು ಅಂತ ಅಂದರೆ ದ್ಯಾವನೂರು. ಈ ದ್ಯಾವನೂರು ಕಥಾ ಸಂಕಲನದಲ್ಲಿ ಸುಮಾರು 7 ಕಥೆಗಳಿದ್ದಾವೆ. ಅದಾದ ನಂತರ ಒಡಲಾಳ ಅನ್ನುವಂಥ ಒಂದು ಕಾದಂಬರಿಯನ್ನ ಅವರು ಬರೆದಿದ್ದಾರೆ. ಈ ಒಡಲಾಳ ಕಾದಂಬರಿ ಕೇವಲ 52 ಪುಟಗಳನ್ನು ಹೊಂದಿರುವಂತಹ ಒಂದು ಪುಟ್ಟ ಪುಸ್ತಕ, ಕಿರು ಕಾದಂಬರಿ ಅದು. ಈ ಕಾದಂಬರಿ ನಾಟಕವಾಗಿಯೂ ಕೂಡ ಪರಿವರ್ತಿತವಾಗಿದೆ. ನಾಟಕವಾಗಿ ತುಂಬ ಜನಪ್ರಿಯವಾಗಿದೆ ಮತ್ತು ನಾಟಕವಾಗಿ ಕನ್ನಡಿಗರನ್ನ ತಲುಪುವಲ್ಲಿ, ಕನ್ನಡಿಗರನ್ನ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲಿಯೂ ಕೂಡ ಈ ಒಡಲಾಳ ಕಾದಂಬರಿ ಹೆಸರನ್ನ, ಒಡಲಾಳ ನಾಟಕ ಹೆಸರನ್ನ ಮಾಡಿದೆ ಅನ್ನೋದನ್ನ ನಾವು ಗಮನದಲ್ಲಿಟ್ಕೊಳ್ಬೇಕು. ಒಡಲಾಳದಲ್ಲಿ ಸಾಕವ್ವ ಅನ್ನುವಂತಹ ಒಬ್ಬ ಮುದುಕಿಯ ಪಾತ್ರ ಬರ್ತದೆ. ಉಮಾಶ್ರೀಯವರು ಅದನ್ನು ಅತ್ಯದ್ಭುತವಾದಂತಹ ರೀತಿಯಲ್ಲಿ ಅಭಿನಯಿಸ್ತಾರೆ ಅನ್ನೋದನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದರ ಜೊತೆಯಲ್ಲಿಯೇ ಅವರು ಕುಸುಮ ಬಾಲೆ ಅನ್ನುವಂಥ ಇನ್ನೊಂದು ಕಾದಂಬರಿಯನ್ನು ಬರೆದಿದ್ದಾರೆ. ಆ ಕುಸುಮ ಬಾಲೆ ಅನ್ನುವಂಥದ್ದು ಒಂದು ಅರ್ಥದಲ್ಲಿ ಪ್ರಯೋಗಾತ್ಮಕವಾದಂತಹ ಕಾವ್ಯ ಅದು.
ಬಹುಶಃ ಅದನ್ನು ಕಾದಂಬರಿ ಅನ್ನೋಕ್ಕಿಂತ ಅದೊಂದು ಕಾವ್ಯ ಅಂತ ಅನ್ನಬೇಕು. ಅಲ್ಲಿ ಬಳಸಿರುವಂತಹ ಭಾಷೆ ಇದೆಯಲ್ಲ, ಅದು ಚಾಮರಾಜನಗರ ಭಾಗದ ದಲಿತರು ಆಡುವಂತಹ ಭಾಷೆ, ತುಂಬ ಕಾವ್ಯಾತ್ಮಕವಾದಂತಹ ಭಾಷೆ. ಅದಕ್ಕಾಗಿ ಅದನ್ನು ಕಾವ್ಯ ಅಂತ ಹೇಳಬೇಕು. ಆ ಕುಸುಮ ಬಾಲೆ ಅನ್ನುವಂತಹ ಒಂದು ಕಾದಂಬರಿಯನ್ನು ಕೂಡ ಅವರು ಬರೆದಿದ್ದಾರೆ. ಹೀಗೆ ಇಷ್ಟು ಸ್ವಲ್ಪವನ್ನೇ ಬರೆದು ಪ್ರಸಿದ್ಧಿ ಪಡೆದಂತಹ ಮತ್ತೊಬ್ಬ ಲೇಖಕರು ಕನ್ನಡದಲ್ಲಿ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು. ದೇವನೂರವರು ತುಂಬ ವಿಶಿಷ್ಟವಾದ ದೃಷ್ಟಿಕೋನದಿಂದ ದಲಿತ ಲೋಕವನ್ನ ಗಮನಿಸ್ತಾರೆ. ಹಾಗೆ ಗಮನಿಸೋದು ಮಾತ್ರ ಅಲ್ಲ, ವಿಶಿಷ್ಟವಾದ ರೀತಿಯಲ್ಲಿ ತಾವು ಗಮನಿಸಿದ ದಲಿತ ಲೋಕವನ್ನ ಅವರು ಅಭಿವ್ಯಕ್ತಿ ಮಾಡ್ತಾರೆ. ಅವರಿಗೆ ಈ ದಲಿತ ಲೋಕದ ಚಿತ್ರಣ ಅಂತ ಅಂದ್ರೆ ಅದೊಂದು ರೀತಿ ಧ್ಯಾನದಂತೆ, ಅದೊಂದು ಧ್ಯಾನಸ್ಥ ಸ್ಥಿತಿ. ಅದು ಆ ಧ್ಯಾನಸ್ಥ ಸ್ಥಿತಿಯ ಮೂಲಕ ಅವರು ದಲಿತ ಲೋಕವನ್ನ ಅನಾವರಣಗೊಳಿಸ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ತಾರೆ. ತಮ್ಮ ಸಾಹಿತ್ಯ ಕೃತಿಗಳ ಮೂಲಕ ಅಪಾರ ಓದುಗರನ್ನ ಹೊಂದಿರುವಂತಹ ದೇವನೂರು ಮಹಾದೇವ ಅವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ. ಇದೆಲ್ಲಕ್ಕಿಂತ ಮುಖ್ಯವಾಗಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಅವರಿಗೆ ಗೌರವಿಸಿದೆ.